ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಆದಮೇಲೆ ನೋವು ಇರುತ್ತಲ್ಲ, ಅದು ಏನು ರೀಸನ್ಗೆ ಬರುತ್ತೆ ಮತ್ತು ನಿಜವಾಗೂ ರೊಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿಯಲ್ಲಿ ನೋವು ಕಡಿಮೆ ಇರುತ್ತಾ ಅಂತ ನಾನು ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಇರುತ್ತಾ ಅಥವಾ ಇರೋದಿಲ್ವ ಅನ್ನೋದು. ಈಗ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಂದರೆ ನಾವು ನಿಮ್ಗೆ ಗೊತ್ತಿರೋ ಹಾಗೆ ನಾನು ಎಷ್ಟೊಂದು ವಿಡಿಯೋ ಮಾಡಿದ್ದೀನಿ. ಈ ರೀತಿ ಬೋನ್ಸ್ ಸೌದೋಗಿರುತ್ತೆ, ಮಂಡಿ ಸೌದೋಗಿರೋದನ್ನು ನಾವು ಬೋನ್ನ ಟ್ರಿಮ್ ಮಾಡಿ ಬೋನ್ಸ್ನ ನಾವು ಕಟ್ ಮಾಡ್ತೀವಿ. ಮೂಳೆಗಳನ್ನ ಸೌದೋಗಿರೋ ಪಾರ್ಟ್ನ ತೆಗೆದು ಅದನ್ನು ಒಂದು ಶೇಪಾಗಿ ಕ್ರಿಯೇಟ್ ಮಾಡಿ ಆ ಶೇಪಲ್ಲಿ ಈ ರೀತಿ ಇಂಪ್ಲಾಂಟ್ಸ್ ಹಾಕ್ತೀವಿ. ಸೊ ಬೋನ್ ಕಟ್ ಮಾಡೋದು ನಾವು ಮಾಡಲೇಬೇಕು. ನಾವು ಮ್ಯಾನುವಲ್ ಸರ್ಜರಿ ಆಗಿರ್ಬೋದು, ರೊಬೋಟಿಕ್ ಸರ್ಜರಿ ಆಗಿರ್ಬೋದು, ಕಂಪ್ಯೂಟರ್ ಅಸಿಸ್ಟೆಡ್ ಇರ್ಬೋದು, ಯಾವುದೇ ಟೆಕ್ನಿಕ್ ಯೂಸ್ ಮಾಡಿದ್ರು ನಾವು ಬೋನ್ಸ್ನ ಕಟ್ ಮಾಡಲೇಬೇಕು. ನಾನು ಆಗಲೇ ಹೇಳಿದ್ದೀನಿ, ನೀ ರಿಪ್ಲೇಸ್ಮೆಂಟ್ ಸರ್ಜರಿಯಲ್ಲಿ ಮಿನಿಮಲಿ ಆರ್ಥ್ರೋಸ್ಕೋಪಿಕ್ ಗೈಡೆಡ್ ಅಥವಾ ಕೀ ಹೋಲ್ ಸರ್ಜರಿ ಅಥವಾ ಲೇಸರ್ ಅಸಿಸ್ಟೆಡ್ ಅಂತ ಇರೋದಿಲ್ಲ. ನಾವು ಬೋನ್ ಕಟ್ ಮಾಡೋದು ಮಾಡಲೇಬೇಕು. ಆದರೆ ಈ ಸಾಫ್ಟ್ ಟಿಶ್ಯೂ ರಿಲೀಸ್ ಅಂತ ಹೇಳ್ತೀವಿ. ಸಾಫ್ಟ್ ಟಿಶ್ಯೂ ರಿಲೀಸ್ ಅಂದರೆ ಈ ಮಸಲ್ಸ್ ಇರುತ್ತೆ ಮತ್ತು ಇದನ್ನೆಲ್ಲ ಸ್ವಲ್ಪ ರಿಲೀಸ್ ಮಾಡ್ತೀವಿ. ಮೂಳೆಯಿಂದ ಸ್ವಲ್ಪ ತೆಗೆದು ರಿಲೀಸ್ ಮಾಡಿ ಮತ್ತು ಅದನ್ನು ನಾವು ಬೋನ್ನ ಪ್ರಿಪೇರ್ ಮಾಡ್ತೀವಿ. ಆ ಬೋನ್ ಪ್ರಿಪೇರ್ ಮಾಡಿ ಅದನ್ನು ಈ ಥರ ಇಂಪ್ಲಾಂಟ್ ಹಾಕ್ತೀವಿ. ಈ ರಿಲೀಸ್ ಮಾಡೋವಂಥ ಸಾಫ್ಟ್ ಟಿಶ್ಯೂ ರಿಲೀಸಸ್ಸು ರೋಬೋಟಿಕ್ ಸರ್ಜರಿಯಲ್ಲಿ ಕಡಿಮೆ ಇರುತ್ತೆ. ಯಾಕಂದರೆ ನಾವು ಬೋನ್ ಎಷ್ಟು ಕಟ್ ಮಾಡಬೇಕು ಅಂತ ಮುಂಚೆನೇ ನಾವು ಡಿಸೈಡ್ ಮಾಡಿರೋದ್ರಿಂದ, ಮೆಷಿನ್ ನೋಡ್ಕೊಂಡು ಕಟ್ ಮಾಡೋದ್ರಿಂದ ನಾವು ರಿಲೀಸ್ ಮಾಡಬೇಕಾಗಿರೋಂಥ ಒಂದು ಅವಶ್ಯಕತೆ ತುಂಬ ಇರೋದಿಲ್ಲ. ಆದರೆ ಬೋನ್ ಕಟ್ ಅಂತೂ ಮಾಡಲೇಬೇಕು, ಇಂಪ್ಲಾಂಟೇಷನ್ ಮಾಡಲೇಬೇಕು. ಸೇಮ್ ಸರ್ಜರಿ, ಏನೋ ಮೇಜರ್ ಡಿಫ್ರೆನ್ಸ್ ಇಲ್ಲದೆ ಇರೋದ್ರಿಂದ ರೊಬೋಟಿಕ್ ಸರ್ಜರಿಯಲ್ಲಿ ತುಂಬ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ನೋವು ಕಡಿಮೆ ಆಗುತ್ತೆ ನಾರ್ಮಲ್ ಸರ್ಜರಿಗಿಂತ ಅಂತ ಒಂದು ನಾವು ಎಲ್ಲ ಕಡೆ ಕೇಳಿರ್ಬೋದು. ಅದಕ್ಕೆ ಅಷ್ಟೊಂದು ಎವಿಡೆನ್ಸ್ ಇರೋದಿಲ್ಲ. ಕೆಲವು ಸ್ಟಡೀಸು, ಕೆಲವು ಹಾಸ್ಪಿಟಲ್ ಡೇಟಾ ಅಥವಾ ಸರ್ಜನ್ಸ್ ಡೇಟಾ ಅಥವಾ ಕೆಲವು ಗ್ರೂಪ್ ಆಫ್ ಸರ್ಜನ್ಸ್ ಡೇಟಾ ತೊಗೊಂಡು ಹೇಳಿದ್ರೆ ಅದನ್ನು ನಾವು ಲಾರ್ಜರ್ ಪಾಪ್ಯುಲೇಷನ್ಗೆ ಅಥವಾ ತುಂಬ ದೊಡ್ಡ ಮಟ್ಟದಲ್ಲಿ ನಾವು ಅದನ್ನು ಇದು ಗ್ಯಾರಂಟಿಯಾಗಿ ನಾವು ಹೇಳೋದಕ್ಕೆ ಸೈಂಟಿಫಿಕ್ ಬೇಸಿಸ್ ಇಲ್ಲ. ಆದರೆ ಅದು ಕಡಿಮೆ ರಿಲೀಸ್ ಮಾಡ್ತಿರೋದ್ರಿಂದ ನಾವೇನು ಅನ್ಕೋತೀವಿ ಆ್ಯಸ್ ಎ ಸರ್ಜನ್ಸ್, ಈ ರೀಸನ್ನಿಂದ ಸ್ವಲ್ಪ ನೋವು ಕಡಿಮೆ ಆಗಿರಬಹುದು ಅಂತ ನಾವು ಅನ್ಕೋತೀವಿ. ಬಟ್ ಡೆಫಿನೆಟ್ಲಿ ಅದೇನು ಪ್ರೂಫ್ ಇಲ್ಲ ಅದಕ್ಕೆ. ಅಂದರೆ ಓಕೆ, ಈ ರೋಬೋಟ್ ಸರ್ಜರಿ ಮಾಡ್ತೀವಿ, ರೋಬೋ ಅಸಿಸ್ಟೆಡ್ ನೀ ರಿಪ್ಲೇಸ್ಮೆಂಟು ನಾರ್ಮಲ್ ನೀ ರಿಪ್ಲೇಸ್ಮೆಂಟ್ಗಿಂತನೂ ನೋವು ಕಡಿಮೆ ಇರುತ್ತೆ ಅಂತ ನಾವು ಹೇಳೋದು. ಆದರೆ ಡೆಫಿನೆಟ್ಲಿ ಬೋನ್ ಕಟ್ಸನ್ನ ನಾವು ಕಡಿಮೆ ತಗೋತೀವಿ ಅದರಲ್ಲಿ, ಮತ್ತು ರಿಲೀಸ್ ಕಡಿಮೆ ಮಾಡ್ತೀವಿ. ಇದರಿಂದ ಸ್ವಲ್ಪ ನೋವು ಕಡಿಮೆ ಇರಬಹುದು. ಆದರೆ ಬೋನ್ ಕಟ್ಸ್ ಮಾಡಲೇಬೇಕು, ಆಪ್ರೇಷನ್ ಮಾಡಲೇಬೇಕು. ಸೊ ಇದು ನಾರ್ಮಲ್ ಸರ್ಜರಿಗೂ ಇದಕ್ಕೂ ವ್ಯತ್ಯಾಸ ಏನಂತಂದರೆ, ನಾವು ಕಟ್ ಮಾಡೋದನ್ನ ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಯೂಸ್ ಮಾಡ್ತೀವಿ. ಇದರಲ್ಲಿ ನಾವು ಕಟ್ ಮಾಡೋದನ್ನ ರೋಬೋ ಅಥವಾ ಕಂಪ್ಯೂಟರ್ ನಮಗೆ ಗೈಡ್ ಮಾಡಿ ಅದನ್ನು ನೋಡ್ಕೊಂಡು ಕಟ್ ಮಾಡ್ತೀವಿ. ಅಷ್ಟೇ ಅದು ವ್ಯತ್ಯಾಸ. ಮಾಡಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಇದೆ ಅಥವಾ ಅದಕ್ಕೆ ನಾವು ಅಫೋರ್ಡ್ ಮಾಡ್ತೀವಿ ಅಂತಂದರೆ ಡೆಫಿನೆಟ್ಲಿ ಮಾಡಿಸ್ಕೋಬೋದು. ಹಾಗಂತ ನೋವು ಕಡಿಮೆ ಆಗುತ್ತೆ ಅಂತ ನಾವು ರೋಬೋ ಅಸಿಸ್ಟೆಡ್ ಮಾಡಿಸ್ತೀವಿ ಅಂತ ನಾನು ಹೇಳೋದು ಅಷ್ಟೊಂದು ಸೂಕ್ತವಾಗಿ ಅನಿಸೋದಿಲ್ಲ. ಅಥವಾ ಅದಕ್ಕೆ ಅಷ್ಟೊಂದು ಲಾರ್ಜರ್ ಸ್ಟಡೀಸ್ ಇಲ್ಲ. ಈ ನನ್ನ ಇನ್ಫಾರ್ಮೇಷನಿಂದ ನಿಮಗೆ ಅನುಕೂಲ ಆಗಿದೆ ಅಂತ ಅನಿಸಿದ್ರೆ, ಮತ್ತು ಇದು ನಿಮಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಏನಾದ್ರು ಈ ಇನ್ಫಾರ್ಮೇಷನಿಂದ ಯೂಸ್ ಆಗುತ್ತೆ ಅಂದರೆ ನನ್ನ ವೀಡಿಯೋಸ್ ಲೈಕ್ ಮಾಡಿ ಮತ್ತು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.